ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಬಂಕಾಪುರ ಪಟ್ಟಣದ ಕೊಟ್ಟಿಗೆರೆಯಲ್ಲಿ ಶ್ರೀ ಬಂಗಾರ ಬಸವೇಶ್ವರರ 4ನೇ ವರ್ಷದ ರಥೋತ್ಸವ ಭಕ್ತಿ ಭಾವ ಹಾಗೂ ವೈಭವದಿಂದ ಜರುಗಿದೆ. ಆರಳೆಲೆ ಹಿರೇಮಠದ ಶ್ರೀ ಶಬ್ರ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ರಥೋತ್ಸವಕ್ಕೆ ಚಾಲನೆ ಕೊಡಲಾಗಿದೆ. ದೇವರ ಭವ್ಯ ರಥವನ್ನ ಭಕ್ತರು ಘೋಷಣೆಗಳ ಮಧ್ಯೆ ಎಳೆದು ಪೂಜಾ ವಿಧಿವಿಧಾನಗಳನ್ನ ಶ್ರದ್ಧಾ ಭಕ್ತಿಯಿಂದ ಜರುಗಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀ ಬಂಗಾರ ಬಸವೇಶ್ವರ ರುದ್ರಣಿ ಬಳಗ ಮತ್ತು ಬಂಕಾಪುರ ಪಟ್ಟಣದ ಸಮಸ್ತ ರುದ್ರಣಿ ಬಳಗದವರಿಂದ ರುದ್ರಾಭಿಷೇಕ, ಮಹಾಪೂಜೆ ಹಾಗೂ ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಜರುಗಿದ್ದಾವೆ. ನೂರಾರು ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ಹಾಗೂ ನಂತರ ಪಟ್ಟಣದ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಾಲೇಜುಗಳ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದಾವೆ. ಭಜನೆ, ನೃತ್ಯ ಹಾಗೂ ವಿವಿಧ ಕಲಾ ಪ್ರದರ್ಶನಗಳು ಉತ್ಸವಕ್ಕೆ ವಿಶೇಷ ಮೆರುಗು ತಂದಿದ್ದಾವೆ. ಕಚ್ಕೊಂಡ್ಬಿಟ್ಕೊಳ್ಳೆ ಮತ್ತೆ ನಿರಾಶೆ ಆಗ್ತದೆ. ಭಾಳಷ್ಟು ಆಗುವ ಸಂಗತಿಗಳು ಮೇಲಿನ ಮೇಲೆ ನನಗೆ ಹಿಂಗಾಕತ್ತೆ ಅಂತ ಭಾಳ ಜನ ಅಂತಿರ್ತಾರೆ. ಬ್ರಾಹ್ಮಣನಿಗೂ ಅದೇ ಆಗ್ತದೆ. ನಾವು ಹೇಳ್ತಾನೆ ಎಷ್ಟು ನಂದು ನಸೀಬೇಕಾಗ್ತಿದೆ ಅಂತಂದು ಮತ್ತೊಮ್ಮೆ ಅದೇ ದಾರಿಯಿಂದ ಹೊರಟಿರ್ತಾನೆ. ಆವಾಗಲೇ ಅರ್ಜುನ ಮತ್ತು ಕೃಷ್ಣ ಬರ್ತಾ ಇರ್ತಾರೆ. ಬರುವಾಗ ಮತ್ತೆ ಕೇಳಿದಾಗ ಅರ್ಜುನಿಗೆ ಮತ್ತೆ ಕನಕರ ಬರ್ತದೆ. ಕನಕರ ಬಂದಾಗ ಬರೀ ಬಂಗಾರ ಕೊಟ್ಟೆ, ಇವನಿಗೆ ಅದಕ್ಕಿಂತ ಹೆಚ್ಚಿಂದ ಏನಾದರೂ ಕೊಡೋಣ ಅಂಥೇಳಿ ಒಂದು ಮಾಣಿಕ್ಯವನ್ನು ಕೊಡ್ತಾನೆ. ಆ ಮಾಣಿಕ್ಯವನ್ನು ಕೊಟ್ಟಾಗ ಭಾಳ ಸಂತೋಷದಿಂದ ತಗೊಂಡು ಹೋಗ್ತಾನೆ. ಹೋಗುವಾಗ ವಿಚಾರ ಮಾಡ್ತಾನೆ, ನಾನು 2 ಅಂತಸ್ತಿನ ಮನೆ ಹಾಕಿಸ್ಬೋದು, ಇದರೊಳಗೆ ಮೊನ್ನೆ ತಗೊಂಡಿದ್ದ ಬಂಗಾರಕ್ಕಿಂತ ಹೆಚ್ಚಿಗೆ ತಗೋಬೋದು ಅಂತ. ಅದಷ್ಟೇ ಅಲ್ಲ, ಕಾರ್ಯಕ್ರಮದಲ್ಲಿ ಶ್ರೀ ಬಂಗಾರ ಬಸವೇಶ್ವರ ಸೇವಾ ಸಮಿತಿ, ಭಜನಾ ಸಂಘ ಕೊಟ್ಟಿಗೆರೆ ಹಾಗೂ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಉಪಸ್ಥಿತರಿದ್ದು ಉತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ರವಿರಾಜ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.